ನಮಸ್ತೆ ವೀಕ್ಷಕರೇ. ನನ್ನ ಕೈಯಲ್ಲಿ ಒಂದು ಅದ್ಭುತವಾದ ಕ್ರಿಸ್ಟಲ್ ಇದೆ. ನಾನು ಖಂಡಿತ ನಿಮಗೆ ಆ ಕ್ರಿಸ್ಟಲನ್ನು ರಿವೀಲ್ ಮಾಡ್ತೀನಿ. ಏನಪ್ಪ ಅಂತಂದರೆ, ಕ್ರಿಸ್ಟಲ್ ಯಾವ ಯಾವ ವಿಚಾರಕ್ಕೆ ಸಂಬಂಧಿಸಿದ್ದಂದರೆ ನಿಮ್ಗೆ ಹೇಳ್ತೀನಿ. ಏನು ಅಂತಂದರೆ, ಹಣಕಾಸಿನ ಸಮಸ್ಯೆಗೆ ಅತ್ಯದ್ಭುತವಾದ ಒಂದು ಕ್ರಿಸ್ಟಲ್ ಅಂತಲೇ ಹೇಳ್ಬೋದು. ನಾನು ಹೇಳಿದೆ, ಈ ಹಿಂದಿನ ಸಂಚಿಕೆಯಲ್ಲಿ ಕ್ರಿಸ್ಟಲ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. ಯಾವ್ಯಾವ ಥರ ಕ್ರಿಸ್ಟಲ್ಸು, 7 ಚಕ್ರ ಕ್ರಿಸ್ಟಲ್ಸು, ವಿಧವಾದ ಕ್ರಿಸ್ಟಲ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗಿದ್ದೀನಿ. ಈಗ ಈ ಹಣಕಾಸಿಗೆ ಪರ್ಟಿಕ್ಯುಲರ್ ಆಗಿ ಒಂದು ಹಣಕಾಸಿಗೆ ಸಂಬಂಧಿಸಿದಂತಹ ಒಂದು ಕ್ರಿಸ್ಟಲ್ಲು, ಪ್ರಮುಖವಾಗಿ ಇದು ತಪ್ಪದೆ ಎಲ್ಲರೂ ಪ್ರತಿಯೊಬ್ಬರು ವೇರ್ ಮಾಡುವಂಥ ಒಂದು ಕ್ರಿಸ್ಟಲ್ ಅಂದರೆ ಇದಾಗಿದೆ. ಯಾವುದಪ್ಪ ಆ ಕ್ರಿಸ್ಟಲ್ಲು ಅಂತಂದರೆ, ನೋಡೋಣ. ಇದೇ ನೋಡಿ, ಇಲ್ಲಿದೆ ಈ ಕ್ರಿಸ್ಟಲ್. ಈ ಒಂದು ಕ್ರಿಸ್ಟಲಿಂದ ಇದರ ಒಂದು ನೇಮ್ ಏನಂತಂದರೆ, ಇದೊಂದು ಪೈರೇಟ್ ಅನ್ನೋ ಒಂದು ಕ್ರಿಸ್ಟಲ್ ಇದಾಗಿದೆ. ನೋಡಿ, ಈ ಪೈರೇಟ್ ಅನ್ನೋದು ಧನ ಆಕರ್ಷಣಾ ಶಕ್ತಿ ಇದೆ. ಸ್ಟ್ರಕ್ ಆಗಿರುವಂತಹ ಕೆಲಸಗಳನ್ನು ಅಥವಾ ಮನಿಯನ್ನು ಮತ್ತೆ ಬರೋ ಹಾಗೆ ಮಾಡುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಯಾವುದೇ ಹಣಕಾಸಿನ ಸಮಸ್ಯೆಗಳಿದ್ದರೂ ಕೂಡ ಈ ಪೈರೇಟಿಂದ ಮನುಷ್ಯನಿಗೆ ಒಂದು ರೀತಿಯಾದ ಎನರ್ಜಿ, ಯಾವುದಪ್ಪ ಅಂದರೆ ಮನಿ ಮ್ಯಾಗ್ನೆಟ್ ರೀತಿಯಾಗಿ ಈ ಒಂದು ಶಕ್ತಿ ಇದರಲ್ಲಿ ಇದೆ. ನೋಡಿ, ಎಲ್ಲ ಕ್ರಿಸ್ಟಲ್ಸು ಪೈರೇಟ್ ಆಗಿರುತ್ತೆ ಇಲ್ಲ. ನೋಡಿ, ಸೇಮ್ ಆ್ಯಸ್ ಇಟ್ ಈಸ್ ಪೈರೇಟ್ ಅಂತಂದರೆ ತುಂಬ ಫೇಕ್ ಪೈರೇಟ್ ಸಿಗ್ತಾ ಇದೆ ಪ್ರಾಡಕ್ಟ್ಸು. ನಾವು ಈ ಒಂದು ಆನ್ಲೈನ್ ಶಾಪಿಂಗಲ್ಲಿ ಕೆಲವರು ತೊಗೊತಾರೆ, ಪೈರೇಟ್ ಎಲ್ಲ ರೀತಿಯಲ್ಲೂ ಈ ಥರ ಇದ್ದರೆ ಹೀಗೆ ಅಂತಂದು. ಕೆಲವ್ರು ಏನಂದರೆ ಸಮ್ ನಾಲೆಡ್ಜಲ್ಲಿ ಅವರು ಪೈರೇಟ್ ಅಂತ ತೊಗೊತಾರೆ. ಬಟ್ ಏನು ಗೊತ್ತಾ, ಇದು ರಿಯಲ್ ಕ್ರಿಸ್ಟಲ್ಸ್ ಯಾವ ರೀತಿ ಇರುತ್ತೆ ಅನ್ನೋದು ಫಸ್ಟು ಸಾಮಾನ್ಯ ಜ್ಞಾನ, ಕೆಲವೊಂದು ವಿಚಾರಗಳು ತಿಳ್ಕೊಂಡು ಕ್ರಿಸ್ಟಲ್ಸ್ನ ತೊಗೊಳ್ಬೇಕಾಗತ್ತೆ. ಅದು ನಿಮಗೆ ನೆನಪಿರಲಿ. ನಾನು ಇದನ್ನು ಉಪೇಕ್ಷೆಯಾಗಿ ನಾನು ನಿಮಗೆ ಹೇಳ್ತಿಲ್ಲ. ಇದು ಪೈರೇಟ್ ಅನ್ನೋದು ಒಂದು ಅತ್ಯದ್ಭುತವಾದ ಮನಿ ಮ್ಯಾಗ್ನೆಟ್ ಅಂತಲೇ ನಾನು ಹೇಳ್ತೀನಿ. ನೋಡಿ, ಇದನ್ನು ಪ್ರತಿಯೊಬ್ಬರು ಧಾರಣೆ ಮಾಡ್ಬೋದು. ಇದ್ರ ಬಗ್ಗೆ ನಾನು ನಿಮಗೆ ಯಾಕೆ ಇಷ್ಟು ಒಂದು ಮಾಹಿತಿ ಹೇಳ್ತಿದ್ದೀನಿ ಅಂದರೆ, ಇದು ಎಲ್ಲ ಕ್ರಿಸ್ಟಲ್ಗಿನ್ನ, ಪ್ರತಿಯೊಂದು ಕ್ರಿಸ್ಟಲ್ಗಿನ್ನ ಈ ಒಂದು ಕ್ರಿಸ್ಟಲ್ಲು ತುಂಬ ಮನಿ ಮ್ಯಾಗ್ನೆಟ್ ಅಂದರೆ ಹಣಕಾಸನ್ನು ತರುವಂತಹ ಸ್ಥಿತಿ, ಇರುವ ಸ್ಥಿತಿಯನ್ನು ಉತ್ತಮಗೊಳಿಸುವಂಥ ಶಕ್ತಿ ಈ ಕ್ರಿಸ್ಟಲ್ಸ್ಗಿದೆ. ಯಾಕೆ ಅಂದರೆ, ತುಂಬ ಜನ ಈ ಒಂದು ಕ್ರಿಸ್ಟಲನ್ನು ಉಪಯೋಗಿಸಿ ಅವರಿಗೆ ಸ್ವಲ್ಪ ಮಟ್ಟಿಗಾದರೂ, ಅತ್ಯಧಿಕ ಮಟ್ಟ ಬಹುಬೇಗ ಧರಿಸ್ಕೊಂಡ ತಕ್ಷಣವೇ ಅಲ್ಲ, ಧರಿಸಿ ನೋಡಿ, ಅದರ ಪರಿಣಾಮ ನಿಮಗೆ ಅರ್ಥ ಆಗುತ್ತೆ. ವೇರ್ ಮಾಡಿ, ಖಂಡಿತ ಇದು ಒಂದು